ಬೆಂಗಳೂರಿನ ಟ್ರಾಫಿಕ್ ಪೊಲೀಸರು ಎಷ್ಟೇ ಕಠಿಣ ನಿಯಮಗಳನ್ನು ತಂದರೂ ಕೂಡ ವಾಹನ ಸವಾರರಿಗೆ ರೂಲ್ಸ್ ಫಾಲೋ ಮಾಡಿಸೋದೇ ದೊಡ್ಡ ಸವಾಲಿನ ಕೆಲಸ ಆಗಿದೆ. AI ಕ್ಯಾಮ್ರಾ ತಂದರು, ಜೊತೆಗೆ ನೋಟಿಸ್ಗಳನ್ನು FIR ಹಾಕ್ತೀವಿ ಅಂತ ಹೇಳಿದ್ರು. ಆದರೂ ವಾಹನ ಸವಾರು ತವಾಡಿದೆ ಆಟ ಅನ್ನೋ ರೀತಿ ಇದ್ದಾರೆ. ಹೀಗಾಗಿ ಪೊಲೀಸರೇ ಫೀಲ್ಡ್ಗಿಳಿತಾ ಇದ್ದಾರೆ. ಡೀಟೇಲ್ಸ್ ನೋಡ್ಕೊಂಡು ಬರೋಣ ಬನ್ನಿ. ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡುವ ವಾಹನ ಸವಾರರೇ ಎಚ್ಚರ. ಟ್ರಾಫಿಕ್ ಪೊಲೀಸರಿಂದ ವಾರ ಪೂರ್ತಿ ವಾಹನ ತಪಾಸಣೆಗೆ ಪ್ಲಾನ್. ಬೆಂಗಳೂರಿನಲ್ಲಿ ಟ್ರಾಫಿಕ್ ಜಾಮ್ ಕಂಟ್ರೋಲ್ ಮಾಡೋಕೆ ಪೊಲೀಸರು ಇನ್ನಿಲ್ಲದ ಹರಸಾಹಸ ಪಡ್ತಿದ್ದಾರೆ. ಅದಕ್ಕಾಗಿ ಹೊಸ ಟೆಕ್ನಾಲಜಿ ಬಳಸುತ್ತಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ನಿಯಮ ಉಲ್ಲಂಘನೆ ಮಾಡೋರನ್ನ ಕಂಟ್ರೋಲ್ ಮಾಡೋಕೆ ಅಂತಾನೆ ನಗರದಾದ್ಯಂತ CCTVಗಳನ್ನ ಹಾಕಿದ್ರು. ಆ ಮೂಲಕ ಸಂಚಾರಿ ನಿಯಮ ಉಲ್ಲಂಘನೆ ಮಾಡೋರ ಮೇಲೆ ಕಣ್ಣಿಟ್ಟು ದಂಡ ಹಾಕ್ತಿದ್ರು. ಮೊದಲು CCTVಗೆ ಬೆಚ್ಚಿ ನಿಯಮ ಪಾಲನೆ ಮಾಡುತ್ತಿದ್ದ ವಾಹನ ಸವಾರರು ಇತ್ತೀಚೆಗೆ ಹೆಲ್ಮೆಟ್ ಇಲ್ಲದೆ ಬೈಕ್ ಚಾಲನೆ ಮಾಡೋದು, ಸಿಗ್ನಲ್ ಜಂಪ್ ಮಾಡೋದು, ನೋ ಪಾರ್ಕಿಂಗ್ ನಲ್ಲಿ ಗಾಡಿ ನಿಲ್ಲಿಸೋದು, ನೇಮ್ ಪ್ಲೇಟ್ ಇಲ್ಲದೆ ಅಡ್ಡಾದಿಡ್ಡಿ ವಾಹನ ಚಾಲನೆ ಮಾಡೋದು ಜಾಸ್ತಿಯಾಗಿದೆ. ಇಂತಹ ವಾಹನ ಸವಾರರಿಗೆ ದಂಡ ಹಾಕಲು ಟ್ರಾಫಿಕ್ ಪೊಲೀಸರು ನಾನ್ ಪೀಕ್ ಅವರ್ಸ್ಗಳಲ್ಲಿ ಮತ್ತು ರಜೆ ದಿನಗಳಲ್ಲಿ ಮತ್ತೆ ರಸ್ತೆಗಿಳಿದು ನಿಯಮ ಉಲ್ಲಂಘನೆ ಮಾಡೋರಿಗೆ ದಂಡ ಹಾಕಿ ವಾಹನಗಳನ್ನ ಜಪ್ತಿ ಮಾಡ್ತಿದ್ರು. ಆದರೆ ವಾಹನ ಸವಾರರು ಮಾತ್ರ ರಜೆ ದಿನ ನಾನ್ ಪೀಕ್ ಅವರ್ಗಳನ್ನ ಹೊರತುಪಡಿಸಿ ಬೇರೆ ಸಮಯದಲ್ಲಿ ಮತ್ತೆ ನಿಯಮ ಉಲ್ಲಂಘನೆ ಮಾಡ್ತಿದ್ರು. ಇದನ್ನ ಸೀರಿಯಸ್ ಆಗಿ ತೆಗೆದುಕೊಂಡ ಬೆಂಗಳೂರು ಪೊಲೀಸರು ವಾರದ 7 ದಿನವೂ ಆಯಾ ಕಟ್ಟಿನ ರಸ್ತೆಗಳಲ್ಲಿ ತಪಾಸಣೆ ಮಾಡೋಕೆ ನಿರ್ಧಾರ ಮಾಡಿದ್ದಾರೆ. ಆ ಮೂಲಕ ಪೊಲೀಸರು ಇಲ್ಲ ಅಂತ ಬೇಕಾಬಿಟ್ಟಿ ಓಡಾಡೋರು ಇನ್ಮುಂದೆ ರಸ್ತೆಗೆ ಇಳಿಯೋಕು ಮುನ್ನ ಎಚ್ಚರಿಕೆ ವಹಿಸುವುದು ಸೂಕ್ತ. ಬೆಂಗಳೂರು ಟ್ರಾಫಿಕ್ ಪೊಲೀಸರ ಈ ಹೊಸ ಪ್ಲಾನ್ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಕಾದು ನೋಡಬೇಕಿದೆ. ಈ ನಡುವೆ ನಗರದಲ್ಲಿ ಇತ್ತೀಚೆಗೆ ಟ್ರಾಫಿಕ್ ಜಾಮ್ ಕೂಡ ಜಾಸ್ತಿ ಆಗುತ್ತಿದ್ದು, ಟ್ರಾಫಿಕ್ ಕ್ಲಿಯರ್ ಮಾಡೋಕೆ ಏನ್ ಮಾಡ್ತಾರೆ ಅನ್ನೋದು ಸಾರ್ವಜನಿಕರ ಮುಂದಿರುವ ಪ್ರಶ್ನೆ. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.